ಟೈಮ್ ಬೆಳಗ್ಗೆ 6 ಆಗ್ತದೆ. ನಾವೇನಂದರೆ 3:30-4 ಗಂಟೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಮಲ್ಕೊಳಕ್ಕೆ ಲೇಟ್ ಆಯಿತು, ರಾತ್ರಿ ಊಟ ಮಾಡೋಕೆ ಹೋಗಿದ್ವಿ ಹೊರಗೆ. ಸೊ ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗ್ಯದ. ಜಸ್ಟ್ ಈಗೆಲ್ಲ ಹೋಗಿ ಲಗೇಜ್ ಫಿಟ್ ಮಾಡಿ, ಆಮೇಲೆ ಇದು ಒಂದು ಲೂಬ್ ಒಂದು ಮಾಡೋಕ್ಕಾಗಿಲ್ಲ, ಅದನ್ನು ಮಾಡ್ತೀನಿ ಈಗ ಲೂಬ್ ಹೋಗಿ. ಸೊ ಮಾಡ್ಕೊಂಡು ಇಲ್ಲಿಂದ ಬಿಡ್ಬೇಕಂತದ. ಸೊ ಬಿಡಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಇದು ಈಗ ಫುಲ್ ಮಾಡ್ಲಾಗ್ತೀವಿ ನಮ್ಮ ಜೂನಿಯರಿಗೆ. ಈಗ ಇನ್ನೊಂದು ಏನಂದರೆ 7:30 ಹಂಗಾಗದೆ. ಈಗ ಇಲ್ಲಾದರೂ ಒಂದು ಕಡೆ ಚಹಾ ನಿಲ್ಲಿಸ್ಬೋದು. ಅದಾದಮೇಲೆ ಎಷ್ಟಾಗುತ್ತೆ ಅನ್ನೆಲ್ಲ ನೋಡ್ಕೊಂಡು ಸೊ ಅಲ್ಲಿಂದ ವಾಪಸ್ ಹೋಗ್ಬೇಕು. ನೋಡೋಣ ಸಿಗಮಂತ ಅಲ್ಲೋಗಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಫೈನಲಿ ಯಾವುದೋ ಒಂದು ಚಲೋ ಒಂದು ಹೋಟೆಲ್ ಸಿಗುತ್ತೆ. ಕಂಟಿನ್ಯೂ 3 hour ಜರ್ನಿ ಆದಮೇಲೆ ಅದು ನನ್ನದು 6:30 ಅನ್ನೋಕ್ಕೆ ಆಲ್ಮೋಸ್ಟ್ ಅಲ್ಲ 7 ಆಗ್ಲಾಕತ್ತಿತ್ತು ನಂದು. ಸೊ ಆ ಟೈಮಲ್ಲಿ ಬಿಟ್ಟಿನಿ. ಈಗೇನಂದರೆ ಇನ್ನೊಂದು 65-70 ಕಿಲೋಮೀಟ್ರ್ ಉಳಿದ ನನಗೆ. ಟೈಮ್ ಎಷ್ಟಾಗಿದೆ ಅಂದರೆ ಈಗ ನನಗೆ 9:36 ಆಗ್ಯದ. 9:36 ಆಗ್ಯದ. ಬಟ್ ಇನ್ನೂ ನನಗೆ 11:30 ಹಂಗೆ ಏನೋ ತೋರ್ಸಾಗುತ್ತದೆ. ಯಾಕಂದರೆ ಬರೀ ಘಾಟ್ ಸೆಕ್ಷನ್ ಅದಂತ. ಸೊ ನೋಡ್ಬೋದು ಇದು ವ್ಯೂ. ಇಲ್ಲಿ ಈಗ ನಾ ಏನಂತಂದರೆ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೀ ಕುಡಿಯೋದು. ಇಲ್ಲಿಂದ ಹೋಗ್ತೀನಿ. ಇದಾದಮೇಲೆ ಉದಯಪುರ ಹೋಗ್ಬೇಕಂತ ಇವತ್ತು. ಅಲ್ಲಿ ಲೈಕ್ ಮೌಂಟ್ ಅಬುದಾಗ ಏನೇನೋ ಒಂದಿಷ್ಟು ಹಿಲ್ ಸ್ಟೇಷನ್ ಅವ. ಆಮೇಲೆ ಕೆಲವೊಂದು ಒಂದಿಷ್ಟು ಪ್ಲೇಸಸ್ಗಳವ. ಒಂದು ಲೈಕ್ ಒಂದು ಟೆಂಪಲ್ ಅದ. ಒಂದಿಷ್ಟು ಏನೇನು ಎಕ್ಸ್ಪ್ಲೋರ್ ಮಾಡ್ಬೇಕು, ಏನೇನು ನೋಡೋಂಗೆ ಆಗ್ತದೆ ಅಷ್ಟೆಲ್ಲ ಹಾಕೊಂಡು ಆದಷ್ಟು 3-4 ತನಕ ಫಿನಿಷ್ ಮಾಡ್ಕೊಂಡು ನಾವು ಅಲ್ಲಿಂದ ಉದಯಪುರ ಕಡೆ ಹೋಗ್ತೀವಿ. ಸೊ ಸಿಗಮಂತ ಅಲ್ಲಿ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಒಂದು ಚಲೋ ಲೊಕೇಶನ್ ಸಿಕ್ಕಿದ್ದಪ್ಪ ಅಂದರೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಸೊ ನಾನು ಹೇಳಿದ್ನಲ್ಲ ಬ್ರೇಕ್ಫಾಸ್ಟ್ ಇದೆ ಗೋವಾ ಸ್ಪೆಷಲ್ ಅಂತ. ಸೊ ಗುಜರಾತಿ ಸ್ಪೆಷಲ್ ಏನಾದ್ರು ಅದು ತಂದು ಕೊಟ್ಟರು ನಾನು ಹೇಳಿದ್ದೆ. ಸೊ ಗೋವಾ ತಂದು ಕೊಟ್ಟರು ಅವರು. ಅವ್ರಿಗೇನ ಮಿಕ್ಸ್ ಸಾದ ಲೈಕ್ ಸೇವಾ ಹಾಲು ಆಮೇಲೆ ಬೇರೆದಿಷ್ಟು ಇದು ಮಾಡ್ತೀವಿ. ಸೊ ಈ ಥರ ಅದ. ಇದಿಷ್ಟು ತಿನ್ಕೊಂಡು ಒಂದು ಟೀ ಅದೆಲ್ಲ ಕುಡ್ದು ಹೋಗ್ತೀವಂತ ನೋಡೋಣ. ಸೊ ಕೀಪ್ ಸಪೋರ್ಟಿಂಗ್. ಇಲ್ಲಿ 11 ಆಗ್ಯದ ಟೈಮು. ಇನ್ನೊಂದು 34 ಕಿಲೋಮೀಟ್ರ್ ಅದ. 3 ತಾಸು ಗಾಡಿ ಹೊಡೆದು ಗಾಬರಿ ಆಗಿತ್ತು ನಮ್ಮದು. ಆ್ಯಕ್ಚುಲಿ ಈ ವರ್ಡಿಂದ ಗಾಬರಿ ಅದಲ್ಲ, ಇದ್ರದ್ದು ಪೇಟೆಂಟ್ ನಂದಲ್ಲ. ಆ್ಯಕ್ಚುಲಿ ನಮ್ಮ ಇವಂದದ ದೋಸ್ತಂದದ. ಅದು ಹೆಸರು ಆಮೇಲೆ ರಿವೀಲ್ ಮಾಡಮ್ಮ. ಅವ್ನಿಗೆ ಕೇಳ್ತೀನಿ ಫಸ್ಟ್. ಇಲ್ಲ ನಾವು ಕಳ್ತಾರಿಲ್ಲ ಅಂದ್ರೆ ಅವ್ನಿಗೆ ಕೇಳಿ ಮೆನ್ಷನ್ ಮಾಡ್ತಂಥದ್ದು ಏನದು ಏನಿಲ್ಲ ಅಂತೇಳಿ. ಸೊ ಈಗ ನನಗೇನೊಂದು 35 ಕಿಲೋಮೀಟರ್ಸ್ ಅದ. ಸೊ ನೋಡಮ್ಮ ಈಗ ಇದು ಪ್ರೆಸೆಂಟಿಗೆ NH ಮತ್ತು ವಾಪಸ್ ಘಾಟ್ ಸೆಕ್ಷನ್ ಖತಮಾಗಿ ಇಲ್ಲಿಂದ ಮತ್ತೆ ಇನ್ನೊಂದು ಕಡೆ ಮತ್ತೆ ಈಗ ಮೌಂಟ್ ಅಬು ದಾರಿ ಬರ್ತಲ್ಲ, ಅಲ್ಲಿಂದ ಮೇ ಬಿ ಮತ್ತೆ ಇರ್ಬೋದು ಅನ್ಕೋತೀನಿ ನಾನು. ಯಾಕಂದರೆ ಇನ್ನೊಂದು 4 ಕಿಲೋಮೀಟ್ರ್ನಾಗ ಮತ್ತೆ ಲೈಕ್ ಒಂದು ಟರ್ನ್ ತೋರಿಸಾಗುತ್ತೆ ರೈಟ್. ಮೇ ಬಿ ಅಲ್ಲಿರ್ಬೋದು. ಸೊ ನೋಡಮ್ಮಂತ ಸಿಗಮ್ಮ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಫೈನಲಿ ಎಟ್ ದ ಟಾಪ್ ಆಫ್ ರಾಜಸ್ಥಾನ್, 5880 feet ಅಬೋವ್ ಆನ್ ಸೀ ಲೆವೆಲ್. ನೋಡ್ಬೋದು ಇಲ್ಲಿ ಹೆಂಗದ ಫಾಗ್ ಅದೆಲ್ಲ. ಸೊ ಇದು ಏನೋ ಜಸ್ಟ್ ಪಾರ್ಕಿಂಗ್ ಸೈಡ್ ಇದೆ. ಈ ಕಡೆ ಎಲ್ಲ ಏನೋ ಈಗೆಲ್ಲ ಮ್ಯಾಲೆ ಟ್ರೆಕ್ಕಿಂಗ್ ಅದ ಒಂದಿಷ್ಟು ಪಾಯಿಂಟ್ ಆ ಕಡೆ. ಆಮೇಲೆ ಅಲ್ಲಿ ಏನೋ ಮ್ಯಾಲೆ ಟೆಂಪಲ್ ಅದಂತ. ಸೊ ನಾವು ಹೋಗಂಗಿಲ್ಲ, ಯೂಸ್ ಇಲ್ಲ ನಮಗೆ. ಇಲ್ಲಿಂದ ನೋಡಮ್ಮ ಒಂದು 15-20 ಮಿನಿಟ್ಸ್. ಅದಾದಮೇಲೆ ಕೆಳಗೊಂದು ಏನೋ ಜೈನ್ ಟೆಂಪಲ್ ಅಂತ ಹೋದರೆ ಆ ಜೈನ್ ಟೆಂಪಲ್ಗೆ ಹೋಗ್ತೀನಿ. ಇನ್ ಕೇಸ್ ಇದಾದರೆ ಸಿಕ್ಕರೆ ಅಲ್ಲಿ. ಇನ್ ಕೇಸ್ ಇದಾಗಲಿಲ್ಲ ಅಂದರೆ ತಲೆ ಕರ್ಸ್ಬೇಕು ಹೋಗಲ್ಲ. ಇಲ್ಲಿಂದ ನಾವು ಹೋಗ್ತೀವಿ ಸೀದಾ ಕೆಳಗಡೆ. ಸೊ ನೋಡಮ್ಮ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಇನ್ ಕೇಸ್ ಎಲ್ಲಿ ಹೋಗಿ ಸಿಗ್ತೀನಿ ಅಲ್ಲಿ ಸಿಗ್ತೀನಿ ಅಂತ. ಸೊ ನಮ್ದು ಇದು ಬೈಕ್ ಇಲ್ಲಿ ಪಾರ್ಕ್ ಮಾಡಿವಿ. ಇದಕ್ಕೆ ಅವನು ಇದಕ್ಕೆ ಸುಮ್ಮನೆ 30 ರೂಪಾಯಿ ಅಂತೀವಿ. ಒಂದು 10 ನಿಮಿಷ ನಿಂದ್ರಂಗಿಲ್ಲ ನಾನಿಲ್ಲಿ. ಒಂದಿಷ್ಟು ವ್ಯೂ ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಸೀದಾ ಪೀಕ್ ಅದ ನಮ್ಮದು ಮೇನ್. ಸೊ ನೋಡಮ್ಮ ಏನೇನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಇವೆಲ್ಲ ಅರಾವಳಿ ಹಿಲ್ಸ್ ಇದೆ ನೋಡ್ಬೋದು. ಸೊ ಆಲ್ಮೋಸ್ಟ್ ಹೋಗ್ಲಾಗತ್ತೆ ನಮ್ಮ ಟೈಮು. ಒಂದು ಸ್ವಲ್ಪ ಲೈಟಾಗಿ ಮಳೆ ಅದಾದಮೇಲೆ ನಾವು ಇನ್ನೂ ಇಲ್ಲಿ ಚಹಾ ಆಮೇಲೆ ಇದು ಕುಡಿಬೇಕಂತ ಎಷ್ಟು ವೇಟ್ ಮಾಡ್ಲಾಗ್ತೀವಿ, ಸಿಗೋವಲ್ತು. ಆಮೇಲೆ ಬೈಕ್ ಒಂದು ಇಲ್ಲಿ ನಿಂದ್ರಿಸ್ತೀವಿ. ಒಂದು ಒಳ್ಳೆ ಒಂದು ಸ್ಟೋರಿ ಒಂದು ಹಾಕಿ ಇಲ್ಲಿಂದ ವಾಪಸ್ ಸೀದಾ ನಾವು ಹೋಗ್ತೀವಿ
ಕೆಳಗದೊಂದು ಯಾವುದೋ ಒಂದು ಚಿಕ್ಕಿ ಲೇಕ ಯಾವುದೋ ಆದಂಥ. ಸೊ ಆ ಚಿಕ್ಕಿ ಲೇಕ್ ಒಂದು ನೋಡ್ಕೊಂಡು ಅಲ್ಲಿಂದ ಸೀದಾ ಉದಯ್ಪುರ್ ಆಲ್ ದ ವೇ ಟು ಉದಯ್ಪುರ್ ಹೋಗ್ತೀವಿ. ಸೊ ಉದಯ್ಪುರ್ ಆಲ್ಮೋಸ್ಟ್ ಸಾಯಂಕಾಲ 6 or 7 ಇರ್ತೀವಿ. ಸೊ ನೋಡೋಣ, ಫುಲ್ ನನಗಂತೂ ಚಳಿ ಫೀಲ್ ಆಗೋವಲ್ತು. ಬಟ್ ಹೆವಿ ಅಂದ್ರೆ ಲೈಕ್ ಒಂದು ಸ್ವಲ್ಪ ರೇನ್ಫಾಲ್ನ ಅದ, ಫುಲ್ ಫಾಗ್ ಅಂದ್ರೆ ಫುಲ್ ಫಾಗ್ ಅದ. ಸೊ ಆಲ್ಮೋಸ್ಟ್ ತಿರುಗಿ ಎಷ್ಟಂದ್ರೆ 1:30 ಆಗದ, 12 ಅಲ್ಲ 2 ಅಲ್ಲ 1:30 2 ಆಗ್ಲಾಗತ್ತದ ಆಲ್ಮೋಸ್ಟ್ ಟೈಮು. ಸೊ ಮಧ್ಯಾಹ್ನ ಈ ಹಿಂಗಾದ ಲೊಕೇಶನ್. ಸೊ ವರ್ತ್ ಇಟ್ ಅದ. ಇಷ್ಟೆಲ್ಲ ಗುದ್ದಾಡಿ ಬಂದ್ರೂ ದ ಮೌಂಟ್ ಅಬು ಫೈನಲಿ. ಈಗ ನಾವು ಏನು ಸ್ಕೂಲ್ ಲೈಫ್ನಾಗ ಇದ್ದಾಗ ಏನು ಕಲ್ತಿದ್ದೀವಲ್ಲ ಅರಾವಳಿ ಅಂತೇಳಿ, ಅರಾವಳಿ ಹೌಸ್ ಅಂತಿತ್ತು. ಸೊ ಫೈನಲಿ ನಾನು ಈಗ ಪ್ರೆಸೆಂಟ್ ಎಟ್ ಅರಾವಳಿ ಹಿಲ್ಸ್. ಸೊ ಸಿಗಮಂತ, ಸಿ ಯು ಸೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲೈಕ್ ಇದೇ ಥರ ನಾವು ಇದಕ್ಕೆ ಹೋಗ್ತಿದ್ದೀವಿ, ಎಲ್ಲಂದರೆ ನಮ್ದು ಚಿಕ್ಕಮಗಳೂರು ಕಡೆ ಹೋಗ್ತಿದ್ದೀವಿ. ಸೊ ನೋಡ್ಬೋದಾಗ 5850 ಅಬೋವ್. ಈಗೆಲ್ಲ ಫುಲ್ ಲೈಕ್ 2 ಗಂಟೆ ಆದರೂ ಕ್ಲೌಡಿ ಫುಲ್ ಎಲ್ಲ ನೋಡಿ, ಕ್ಲೌಡ್ಸ್ ಎಲ್ಲ ಹೆಂಗೆ ಉಂಟವ. ಇಷ್ಟೊತ್ತು ಆ ಕಡೆ ಎಲ್ಲ ಇದು ಕಾಣಲತ್ತಿತ್ತು. ಇಲ್ಲೇ ಜಸ್ಟ್ ಕೆಳಗೊಂದು ರೋಡ್ ಅದ, ಬಟ್ ಆ ರೋಡ್ ಕಾಣವಲ್ತು. ಆ ರೇಂಜಲ್ಲಿ ಲೈಕ್ ಫಾಗ್ ಅದೆಲ್ಲ ಅದ, ಮಸ್ತ್ ನೋಡ್ರಿ. ಸೊ ಫುಲ್ ಸೆಕ್ಸಿ ಫೀಲ್, ಲೈಕ್ ಹೆವನ್ದಾಗ ಇದ್ದಂಗೆ. ಫುಲ್ ಅಣ್ಣ ಮಾಡಿ ಫುಲ್ ಖುಷಿಯಾಗಿ ಹೋಗ್ಯಾನೆ. ಸೊ ಇಲ್ಲ ನೋಡಿದ್ದು ನಮ್ದು ಇದು ಎಲ್ಲ ಬರೇ ಲವರ್ಸ್ಗಳಪ್ಪ ಇದಾಗ್ಯವ. ಬರೀ ತೊಗೊಂಡು ಹೋಗ್ತಾರೆ. ನಮ್ಮ ಜೀವನದಾಗ ಯಾರಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಸಿಂಗಲ್. ಫುಲ್ ಲೈಫ್ ಮಸ್ತ್ ಮಜಾ, ಸಿಂಗಲ್ ಲೈಫ್ ಮಜಾ ಮಾಡ್ಲಾತೀವಿ. ಇದು ನಮ್ಮದು ಪ್ರೆಸೆಂಟ್ ಲೊಕೇಶನ್. ಸೊ ಹೋಗ್ತೀವಿ ಇಲ್ಲಿಂದ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನೋಡ್ರಿ ಬಟ್ ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಬಟ್ ಸ್ಟಿಲ್ ಈಗ ಸುಮ್ಮನೆ ಇಲ್ಲಿದ್ದನ ಇದಿಲ್ಲ, ಇದು ತಿನ್ನೋಕೆ ಇಲ್ಲ, ಏನೋ ಚಹಾ ಕುಡಿಬೇಕಂದ್ರೆ ಇಲ್ಲ. ಸೊ ಹಂಗಾಗಿ ಏನಾದ್ರು ಸ್ವಲ್ಪ ಕೆಳಗೆ ಹೋಗಿ ಏನಾದ್ರು ತಿನ್ಕೊಂಡು ಅಲ್ಲೊಂದು ಇನ್ನೊಂದು ಲೇಕ್ ಅದ, ಲೇಕ್ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಉದಯ್ಪುರ ಹೋಗ್ತೀವಿ. ಸೊ ಅಟ್ಲೀಸ್ಟ್ ಸಾಯಂಕಾಲ ಜಲ್ದಿ ಹೋದ್ರೆ ಅಲ್ಲಿ ರೆಸ್ಟ್ ಮಾಡ್ಕೊಂಡು ನಾಳೆ ಉದಯ್ಪುರ ಎಕ್ಸ್ಪ್ಲೋರ್ ಮಾಡೋಕೆ ಬರುತ್ತೆ ಅಂತೇಳಿ ನಂದದ. ಸೊ ಸಿಗಮಂತ, ಬಾಯ್ ಆ್ಯಂಡ್ ಸಿ ಯು. ಸೊ ಇಷ್ಟೊತ್ತು ಕುಂತಿಲ್ಲ, ನಮ್ಗೆ ಸಾಕಾಯ್ತು, ಹಸುವಾಗ್ತದೆ ಹೆವಿ ಆ್ಯಕ್ಚುಲಿ. ನೋಡ್ಬೋದು ಇಷ್ಟು ಮ್ಯಾಲೆ ನಿಂತಿನಂದ್ರೂ ನೆಟ್ವರ್ಕ್ ಬರೋವಲ್ತು ಇಲ್ಲಿ. ನಮ್ಮ ಜೀವನದಾಗ ಹಿಂಗೆ ಒಬ್ರಿಗೆ ಕರ್ಕೊಂಡು ಹೋಗ್ಲಿಲ್ಲ ನೋಡಿ ನಾವು ಬೈಕ್ ಮೇಲೆ. ನಾವು ಫುಲ್ ಮಜಾ ಬಿಡ್ಲಾತವಲ್ಲ ಸರ್. ನೋಡಿ ನಾವು ಕೆಳಗೆ ಅಟ್ಲೀಸ್ಟ್ ಏನಾರ ಊಟ ಮಾಡಮ್ಮ ಊಟ. ಸೊ ಸಿ ಯು ಸೂನ್, ಬಾಯ್. ಸೊ ಇದು ನೋಡ್ಬೋದು, ಇದು ಲೇಕ್, ಇದು ನಿಕ್ಕಿ ಲೇಕ್, ಮಿನಿ ಲಿಕ್ಕಿ ಲೇಕ್ ಅಂತಿದೆ. ಸೊ ಇದಾದ್ಮೇಲೆ ಇನ್ನೊಂದು ಅದೇ ನಿಕ್ಕಿ ಲೇಕಲ್ಲಿ ಒಂದು ಸ್ವಲ್ಪ ಅದು ರಾಕ್ಸಿಂದ ಒಂದು ತೋಡ್ ರಾಕ್ ಅಂತೇಳಿ ಇದಾದ. ಅಂದರೂ ಅದೇನೋ ರಾಕಿಂಗ್ ಒಂಥರ ಹೊಡೆದಿದ್ದದ. ಸೊ ಅದಿಷ್ಟೇ ಅಲ್ಲಿ ಸ್ವಲ್ಪ ಫೇಮಸ್ ಅದ. ಇಲ್ಲಿಂದ ಗುಡ್ಡ ನೋಡ್ಬೋದು, ಅರಾವಳಿ ಹಿಲ್ಸ್ ಕೆವಿ ಇದದ. ಈ ಥರ ಲೊಕೇಶನ್ ಇದು ಮುಗಿಸ್ಕೊಂಡೈತೆ ಒಂದು 1/2 hour ಹಂಗೆ ಆಗ್ತದೆ ಅಷ್ಟೇ. ಇಲ್ಲಿಂದ ನಾವು ಹೋಗ್ತೀವಿ ವಾಪಸ್. ಏನಂದರೆ ಇಲ್ಲಿ ಏನಾದರೂ ತಿನ್ಬೇಕಿದೆ, ತಿನ್ಕೊಂಡು ಇಲ್ಲಿಂದ ನಾನು ಹೋಗ್ತೀನಿ ವಾಪಸ್ ಕೆಳಗಡೆ ನಮ್ಮದು ಉದಯ್ಪುರ ಕಡೆಗೆ. ಸೊ ಸಿಗಮಂತ ಅಣ್ಣ ಫುಲ್ ಇದ್ರಾಗ ನಾವು ಹೋದಾಗ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಇದು ಹನಿಮೂನ್ ಪಾಯಿಂಟ್ ಅಂತ. ಸೊ ಇದೊಂದು ಬರೀ ಜಸ್ಟ್ ಒಂದು ಸೈಡ್ ಈ ಕಡೆ ಲೇಕ್ ಇದಾದ, ಆ ಸೈಡೆಲ್ಲ ಒಂದು ಸ್ವಲ್ಪ ಸುಂದರಕಾದ ಇದು ಮಾಡ್ಯಾರ. ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಸೊ ಏನಂದರೆ ಇಲ್ಲಿ ನಿಂದ್ರದ್ದು ವೇಸ್ಟ್ ಅಂತ ಅನಿಸ್ತು. ಸೊ ಹಂಗಾಗಿ ವಾಪಸ್ ಹೋಗ್ಬೇಕಂತೇಳಿ ಜಸ್ಟ್ ಗಾಡಿ ಮೇಲಿಂದನೇ ಇದು ಮಾಡ್ಲಾತೀನಿ, ವಿಡಿಯೋ ಮಾಡ್ಕೊಂಡು ಹೋಗ್ಲಾತೀನಿ. ಸೊ ಇದು ಹನಿಮೂನ್ ಪಾಯಿಂಟ್ ನಮಗೆ ಉಪಯೋಗ ಇಲ್ಲ, ಆಮೇಲೆ ನಮಗೆ ಬೇಕಾಗಿಲ್ಲದು. ನಮ್ಮದಾಗ ಡಿಲೀಟ್ ಆಗಿರೋದು ಲೇಸನ್ಗಳಿವೆಲ್ಲ. ಸೊ ನಾವೇನಂದರೆ ಈಗ ಹೋಗ್ತೀವಿ ಉದಯ್ಪುರ ಕಡೆ. ಸಿಗಮಂತ ಇದಕ್ಕೆ ಉದಯ್ಪುರ ಕಡೆ ಹೋಗ್ಬೇಕಾದ್ರೆ, ಆಮೇಲೆ ಇಲ್ಲೇ ಹೋಗ್ಬೇಕಾದ್ರೆ ಅಲ್ಲೇ ಆ ಕಡೆ ಒಂದು ರೋಸ್ ಗಾರ್ಡನ್ ಅಂತ ಅದಲ್ಲಿ ರೋಸ್ ಗಾರ್ಡನ್ ಅಂತದ. ಆ ಗಾರ್ಡನಿಗೆ ಅದೇ ಟಿಕೆಟ್ ಅದ, ಅದು ಉಪಯೋಗಿಲ್ಲ. ಗುಲಾಬಿ ಹೂ ನೋಡೋಕ್ಕೆ ಟಿಕೆಟ್ ಹೋಗ್ಬೇಕಂತ. ಸೊ ಬಾಯ್, ಸಿ ಯು ಸೂನ್. ಇಲ್ಲಿ ನೋಡ್ರಿ, ಈಗ ಇದು ನವಿಲ. ಸೊ ಆಗ ಫುಲ್ ಮಜಾ ಮಾಡತ್ತಾವ ಇಲ್ಲಿ ಒಂದು
ಮೇಲೊಂದು ಅದ, ಆಮೇಲೆ ಇಲ್ಲಿ ಕೆಳಗೊಂದು. ಸೊ ಇದರ ಲೊಕೇಶನ್ ಇಲ್ಲಿಂದ ಹೊಂಟಿ ನಾನು. ಸೊ ಏನಂದರೆ ಇನ್ನೂ ಒಂದು 50 ಕಿಲೋಮೀಟ್ರ್ ಅದ. ಇನ್ನು ಈ ಘಾಟ್ ಇಳಿಬೇಕು. ಘಾಟ್ ಇಳಿದ ಮೇಲೆ ನೆಕ್ಸ್ಟ್ ಉದಯಪುರ ಸೈಡ್ ಹೋಗ್ಬೇಕು. ಸೊ ಹೋಗಮಂತ. ಹೋಗ್ಬೇಕಾದ್ರೆ ಇಲ್ಲಿ ಇವೆಲ್ಲ ಹುಡುಗರು ಸಿಕ್ಕಾರ. ಸೊ ಎಲ್ಲ ಹೋಗಮ್ಮ, ಸ್ಟೇ ಟ್ಯೂನ್ಡ್. ಆ್ಯಂಡ್ ಜಲ್ದಿ ಹೋಗಮಂತ. 5:30 ಇಲ್ಲ 6 ತನಕ ಹೋದ್ವಪ್ಪ ಅಂದರೆ ನಮಗೂ ಈಸಿ ಆಗ್ತದೆ ಸ್ವಲ್ಪ ರೆಸ್ಟ್ ಮಾಡೋಕೆ. ಆದಷ್ಟು ಅದಕ್ಕೆ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡಲಾಗಿನಿ. ಬಟ್ ಇದು ನೋಡಿದರೆ ನಿಂದ್ರಸಂಗೆ ಕಾಣವಲ್ದು ನನಗೆ. ಯಾಕಂದರೆ ಆದಷ್ಟು ಇಲ್ಲೇ ಕುಂದ್ರಬೇಕು ಅನ್ಸಕತ್ತೆ. ಬಟ್ ಇರ್ಲಾರ್ದು ಮನಸ್ಸಿನಾಗ ಹೊಂಟಿವಿ. ನೋಡ್ಬೋದು ಈ ಥರ ಎಲ್ಲ ಲೊಕೇಶನ್ಸ್ಗಳು ನೋಡಿದ್ರೆ ಎಲ್ಲಿ ಇದಾಗಕ್ಕೆ ಬರಲ್ಲ ಆ ಥರ ಅವ. ಬಟ್ ಟೆನಿ ಕಾಸ್ಟ್ ನಾವು ಹೋಗ್ಲೇಬೇಕು. ಸೊ ಸ್ಟೇ ಟ್ಯೂನ್ಡ್. ಸಾಬ್ರು ಫುಲ್ ಕೂಡ ತಟ್ಟಾಗ್ಯಾರ, ಫುಲ್ ಮಜಾ ಮಾಡ್ಲಾಕತ್ತಾರ ಅಲ್ಲಾಗ. ಫುಲ್ ಗಾಬರಿಯಾಗ್ಯಾರಲ್ಲ ಗಾಡಿ ನೋಡ್ಕೊಂಡು. ಇಲ್ಲ ಅದಲ್ಲ ಐಡಿ ಅದು ಇದೆಲ್ಲ ಮೆನ್ಷನ್ ಮಾಡ್ಲಾಕತ್ತಾರ ಪಾಪ. ಒಂದು ಯೂಟ್ಯೂಬ್ ಆದಂಥ ಸಾಬಂದು ಎಲ್ಲನಲ್ಲ ಒಂದು. ಸೊ ಅವ ಹಿಂಗೆಲ್ಲ ಮೆನ್ಷನ್ ಮಾಡ್ಲಾಕತ್ತಾನ. ಆಮೇಲೆ ನೋಡಿಗೇಶಿಂದೆಲ್ಲ ಇದಾಗ್ಯಾರ, ಅಲ್ಲಿಂದ ಬಂದಾರಪ್ಪ ಹಂಗೆ ಅಂತ ಮಾತಾಡ್ಲತ್ತಾರ ಅವ್ರು. ಸೊ ಎಲ್ಲ ಚೆನ್ನಾಗಾಗಲಿ ಹಂಗೆ ಅಂತ ಸಪೋರ್ಟ್ ಇದು ಮಾಡಿರಿ ಹಂಗೆ ಅಂತ ಅವ್ರು ಯೂಟ್ಯೂಬ್ನಾಗ ಹಾಕ್ಲತ್ತಾರ. ಸೊ ಇರಲಿ. ಆಮೇಲೆ ಇನ್ ಕೇಸ್ ಬೈದೇನಾದ್ರೂ ಐಡಿ ಸಿಕ್ತಪ್ಪ ಅಂತಂದ್ರೆ ಅವ್ರಿಗಿನ್ನ ಸಪೋರ್ಟ್ ಮಾಡಿರಿ. ಎಲ್ಲ ಬೈಕ್ ಹಂಗದು ಹಿಂಗದು ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೇಳಕತ್ತಾರ. ಸೊ ಎಷ್ಟು ಹತ್ರ ಒಂದು ರೌಂಡ್ ಡೆಮೋ ಕೊಟ್ಟಿನಿ ಫುಲ್. ಅದ್ರದ್ದು ಒಂದು 15-20 ನಿಮಿಷ ಐತೆ ಫುಲ್ ತಲೆ ತಿಂದ್ರೆ. ಹೋಗ್ಬೇಕಂತಂದ್ರೆ ಬಿಡಲಾಗ್ಯಾರ. ಈಗ ಆಲ್ರೆಡಿ ನನಗೆ 3:30 ಅಲ್ಲತ್ತದ. ಸೊ ನೋಡಮ್ಮ ಈಗ ಇಲ್ಲಿಂದ ವಾಪಸ್ ಅವ್ರಿಗೆ ಇದು ಮಾಡ್ಕೊಂಡು ಹೋಗ್ತೀನಂತ. ಫುಲ್ ಒತ್ತಿ ಕುಡ್ಕೊಂತ ಹೊಂಟ್ರೆ ಸಾಬ್ರು ಫುಲ್ ಮಜಾ ಮಾಡ್ಲಾದಾರ. ಸೊ ಸಿಗಮಂತ. ಬಾಯ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಸಿ ಸೂನ್. ಸೊ ಇದು ನೋಡ್ಬೋದು ನಮ್ದು ಫಾಗ್ ಲ್ಯಾಂಪಿಂದು ಇದು ಕ್ಲಿಪ್ ಇದು ಆ್ಯಕ್ಚುಲಿ ಜಾನಾ ಮೋಟರ್ಸ್ ಅದ. ಆ್ಯಕ್ಚುಲಿ ಇದು ಸ್ಟ್ರಾಂಗ್ ಮೆಟಲ್ ಅದ. ಬಟ್ ಅಂದ್ರೆ ನಾವು ಇದು ಮುರಿದದ. ನನ್ನ ಬಳಿ LN ಕೀಸ್ ಇಷ್ಟೇ ಅದ. ಬಟ್ ಆ ಪಾನ ಎಲ್ಲಾರ ಸಲ ಇವ್ರ ಹತ್ರ ತಂದು ಫಿಟ್ ಮಾಡ್ಸಕತ್ತೀನಿ. ಇಲ್ಲ ಆಲ್ರೆಡಿ ಫಿಟ್ ಮಾಡಿದ್ರೆ. ಆಮೇಲೆ ಅದು ಲೈಟ್ ಸೆಟ್ಟಿಂಗ್ ಒಂದು ಆಗಿರಲಿಲ್ಲ ಒಂದು ಸ್ವಲ್ಪ. ಹಾಗಾಗಿ ಈ ಲೈಟ್ ಸೆಟ್ಟಿಂಗ್ ಇದು ಸ್ವಲ್ಪ ಕೆಳಗೆ ಹೋಗಿತ್ತು. ಅದಕ್ಕಾಗಿ 2 ಸೈಡ್ ಈಕ್ವಲ್ ಮಾಡ್ಸಕತ್ತೀನಿ ಅದು. ಸೊ ಈಗ ಇದು ಎಷ್ಟು ದಿನ ಬರ್ತಾವೆ ಗೊತ್ತಿಲ್ಲ. ಬಟ್ ಸಿಕ್ಕರೆ ನಾನು ನಾಳೆ ಉದಯಪುರ ಇಲ್ಲಪ್ಪ ಅಂದರೆ ಜೈಪುರಲ್ಲಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಸಿಗಲಿಲ್ಲ ಅಂದರೆ ಡೆಲ್ಲಿದಾಗ ಸಿಗ್ತಾವೆ. ಸೊ ಡೆಲ್ಲಿದಾಗ ಇನ್ನೊಂದು ಸೆಟ್ ಇದು ತೊಗೋಬೇಕು ಅದಕ್ಕೆ ಫಾಗ್ ಲ್ಯಾಂಪಿಂದ ಒಂದು. ಅಂದರೆ ಸೊ ನನಗೂ ಈಸಿ ಆಗ್ತಾವೆ ನೆಕ್ಸ್ಟ್. ಯಾಕಂದ್ರೆ ನೆಕ್ಸ್ಟ್ ಎಲ್ಲರೂ ಇದಾಯ್ತಪ್ಪ ಅಂತಂದರೆ ಮತ್ತೆ ನಾವು ವಾಪಸ್ ಏನಾದರೂ ಫಿಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮತ್ತೆ ಲೈಟ್ ಕಟ್ ಮಾಡಿಸ್ಬೇಕಾಗ್ತದೆ. ಹಾಗಾಗಿ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತೇಳಿ. ಅದಾದ್ಮೇಲೆ ಫಸ್ಟ್ ಹಸುವಾಲಾಗುತ್ತದೆ ಒಂದು ಸ್ವಲ್ಪ. ಹುಡುಕಾಡ್ಬೇಕು. ಇನ್ನು 2 hour 18 minutes ತೋರ್ಸಾಗುತ್ತದೆ. ಎಷ್ಟು ಕಿಲೋಮೀಟರ್ ಅದನ್ನು ಇದನ್ನೆಲ್ಲ ಅದು ಆಫ್ಲೈನ್ ಮ್ಯಾಪ್ ಹಾಕಿನಲ್ಲ ಹಂಗಾಗಿ. ಸೊ ನೋಡೋಣ. 4:40 ನಿಮಿಷ ಆಗದ. ನಾವು ನೋಡ್ಬೋದು ಇದು ಲೋಕಲ್ ಚಿಪ್ಸ್, ಅದಾದಮೇಲೆ ಒಂದು ಕ್ರೀಮ್ ರೋಲು, ಮತ್ತು ಒಂದು ಚಹಾ ಹೇಳಿನಿ. ಇನ್ನು ಚಹಾ ತಂದು ಕೊಟ್ಟಿಲ್ಲ ಅವರು. ಸೊ ಚಹಾ ತೊಗೋಬೇಕು. ಇಲ್ಲೆಲ್ಲ ಈ ಹುಡುಗರೆಲ್ಲ ಫುಲ್ ಇವೆಲ್ಲ ಇವತ್ತು ಪೂರ್ತಿ ಗಾಡಿಗೆ ಮೂಲಾಗ್ಯಾರಪ್ಪ. ಓಸ್ ಮಂದಿ ಫ್ಯಾನ್ ಫಾಲೋಯಿಂಗ್ ಭಾಳ ಆಗತ್ತದು ಗೋಷ್ಠಿಗೆ. ಇದು ಮಿಸ್ಟರ್ ಜೂನಿಯರ್ ಗೋಷ್ಠಿಗೆ. ಸೊ ಇದಿಷ್ಟೇ ತಿಂದು ಒಂದು ಸ್ವಲ್ಪ ಹೊತ್ತು ಕುಂತು ಇಲ್ಲಿಂದ 5 o'clock ಬಿಡ್ತೀನಿ ನಾನು. ನಾವು 1:20 ಅದ. 7 ತೋರ್ಸಾಗತ್ತದ ನಾವು ರೀಚ್ ಆಗೋದ. ನೋಡೋಣ ಎಷ್ಟಕ್ಕೆ ಹೋಗ್ತೀವಿ ಏನಿಲ್ಲ ಅಂತ. ಆದಷ್ಟು ಜಲ್ದಿ ಹೋಗಿ ರೆಸ್ಟ್ ಮಾಡ್ಬೇಕಂತದ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಸೊ ಇದು ನಾವು ಗಾಂಡ್ಗಾವ್ರಿ ಆಗಂಗೆ ಫುಲ್ ಗಾಡಿ ಹೊಡೆದದ್ದು. ಲೈಕ್ ಹೈವೇ ಇತ್ತು. ಸೊ ನೋಡ್ಬೇಕು ಎಲ್ಲಿಗೆ ಎಷ್ಟಕ್ಕೆ ಮುಟ್ತೀವಿ ಅಂತಂತ. ಆಲ್ಮೋಸ್ಟ್ 6:30 7 ಅಂತ ಆಗ್ತಂತ ಅದ. ಸೊ ಇದು ನಮ್ಮದು ನೋಡ್ಕೊಂಡು ಹೋಗ್ಬೇಕಂತದ. ಆಮೇಲೆ ಇದ್ರ ಮುಂದ್ಗಡೆ ಒಂದು 2 ಟನ್ನಲ್ ಅವ. ಸೊ ಆ ಟನ್ನಲ್ದು ಇನ್ ಕೇಸ್ ವೀಡಿಯೋ ಬಂದರೆ ಹಾಕಿರ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಪ್ರಾಪರ್ ವೀಡಿಯೋಸ್ ಬರ್ತಾವಲ್ಲ ಅದ್ರಾಗ ಸಿಗ್ತಾವ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಸೂನ್. ಟೈಮ್ ಎಷ್ಟಾಗ್ಯದ ಅಂದ್ರೆ ಈಗ 7 something ಆಗ್ಯದ. ಸೊ 7:10 ಆಗಿರ್ಬೋದು ಅಷ್ಟೇ. ಇಲ್ಲೇನಂದರೆ ಇದು ನನ್ನ ರೂಮ್. ಫುಲ್ ಸಸ್ತದಾಗ ಓಡಿಸಿನಿದೆ. 1100. ಮಸ್ತ್ ಅದು ರೂಮು, ಕಂಫರ್ಟ್ ಮಸ್ತ್. ನೋಡಿದ್ರೆ ಫುಲ್ ಖುಷಿ ಆಗ್ಬಿಟ್ಟದ. ಆರಾಮ್ ಒಂದು ದಿವ್ಸ ನಾಳೆ ಒಂದು ದಿವ್ಸ ಆರಾಮ್ ಇದ್ದು ಹೋಗ್ಬೋದಪ್ಪ ಅಂತ ಅನ್ನೋ ಫೀಲ್ ಅದ. ಈಗ ಜಸ್ಟ್ ಈಟ್ರ್ ಇದಾಕಿನಿ ಗೀಝರ್. ಸೊ ಈಗ ಹೋಗಿ ಜಳಕ ಮಾಡ್ಬೇಕು. ಅದಾದಮೇಲೆ ಮಸ್ತ್ ರೂಮ್ ಅದ. ಡಬಲ್ ಬೆಡ್ರೂಮು, ಡಬಲ್ ಬೆಡ್ ಅದ. ಸೊ ಕ್ವೀನ್ ಬೆಡ್. ಆರಾಮಿಗೆ ಮಸ್ತ್ ಜಳಕ ಮಾಡ್ಕೊಂಡು ಅದಾದಮೇಲೆ ಹೊರಗಡೆ ಹೋಗ್ಬೇಕು. ಒಂದು ಸ್ವಲ್ಪ ಫೇಸ್ ಇದು ತೊಗೋಬೇಕಾಗ್ಯದ, ಸನ್ಸ್ಕ್ರೀನು ಫೇಸ್ ಇದು ಸಲಕ.
ಸೊ ಹಂಗಾಗಿ ಅದೊಂದು ಅದಾದಮೇಲೆ ಬಂದೇನಿಲ್ಲ, ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಬಂದು ಲೈಕ್ ಸೀದಾ ಬಂದು ಇಲ್ಲಿಂದ ನಾನು ಮಲ್ಕೋದು, ಬೆಳಗ್ಗೆ ಫುಲ್ ಉದಯಪುರ ಎಕ್ಸ್ಪ್ಲೋರ್ ಮಾಡೋದದ. ಸೊ ಸಿಗಮಂತ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಜಸ್ಟ್ ಜಳಕ ಮಾಡೀವಿ ಈಗ. ಸೊ ಇಲ್ಲಿಂದ ಏನಂದರೆ ಈಗ ಏನಾದರೂ ತಿನ್ಬೇಕಂತ ಹೊಂಟಿವಿ ಅವ್ರಿಗೆ ಊಟ ಮಾಡೋಕ್ಕೆ. ಅದಾದಮೇಲೆ ಒಂದು ಫೇಸ್ ವಾಶ್ ಒಂದು, ಆಮೇಲೆ ಸನ್ಸ್ಕ್ರೀನ್ ಒಂಥರ ಅದ, ನೋಡೋ ಅದು ಇಷ್ಟು ತೊಗೋಬೇಕಾದ್ರೆ ಇದು ಮಾಡಿದ್ರೆ ಅಂತ. ಏನು ತಿಂತೀವಿ ಏನಿಲ್ಲ ಅಂತೇಳಿ ಹಾಕಿರ್ತೀನಿ. ಈಗ ಸ್ವಲ್ಪ ಹೊರಗೆ ಹೋಗಿ ಬಂದು ಆಮೇಲೆ ಬಂದು ರೆಸ್ಟ್ ಮಾಡಬೇಕು. ಸೊ ಸಿಗಮಂತ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್, ಸಿ ಯು ಸೂನ್. ಇವತ್ತು ವೆಡ್ನೆಸ್ಡೇ ಸ್ಪೆಷಲ್ ಅಲ್ಲ, ಹಾಗಾಗಿ ಸೊ KFC ಹೋಗಿದ್ದೆ. KFC ಹೋಗಿ ಅಲ್ಲಿಂದ ಪಾರ್ಸಲ್ ತೊಗೊಂಡು ಬಂದೀನಿ. ಇಲ್ಲೇ ಏನಾದರೂ ಮೂವಿ ಅದು ನೋಡ್ಕೊಂಡು ಇದು ಮಾಡಿದ್ರೆ ಅಂತ. ಇದರಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸನ್ಸ್ಕ್ರೀನ್, ಅದಾದಮೇಲೆ ಒಂದು ಬಾಡಿ ವಾಶ್, ಅಂದರೆ ಆಮೇಲೆ ಇನ್ನೊಂದು ಡೆಟಲ್. ಸೊ ಇದಿಷ್ಟು ಇಣೆಗೆ ಹೋಗಿ ತೊಗೊಂಡು ಬಂದಿರೋದು. ಇದಾದಮೇಲೆ ಈಗ ಏನಾದರೂ ಮೂವಿ ನೋಡ್ಕೊಂತ ಅದಿಷ್ಟಿಂದ ಅದಾದಮೇಲೆ ರೆಸ್ಟ್ ಮಾಡಬೇಕು. ಸೊ ಇವತ್ತಿನ ಡೇ ಇಲ್ಲಿಗೆ ಮುಗಿಸ್ತೀವಿ. ಮತ್ತು ನಾಳೆ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ಎಲ್ಲ ಸಿಗೋಣಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.